ಎಲ್ಲರಿಗೂ ನಮಸ್ಕಾರ. JRS ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಸುರಕ್ಷಿತವಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾವು ಅರಳಿ ಮರದ ಎಲೆಗಳನ್ನು ಬಳಸಿ ಹೇಗೆ ಕ್ರಾಫ್ಟ್ ಮಾಡೋದು ಅನ್ನೋದನ್ನು ಕಲಿಯೋಣ. ಅದಕ್ಕಿಂತ ಮೊದಲು ಅರಳಿ ಮರದ ಬಗ್ಗೆ ಒಂದು ಸಣ್ಣ ಪರಿಚಯ. ಕಿಂಗ್ಡಮ್ ಪ್ಲಾಂಟೆ, ಕ್ಲಾಸ್ ಮ್ಯಾಗ್ನೋಲಿಯಾಪ್ಸಿಡಾ, ಆರ್ಡರ್ ರೋಸೆಲ್ಸ್, ಫ್ಯಾಮಿಲಿ ಮೊರೇಸಿಗೆ ಸೇರಿದ್ದು. ಇದರ ವೈಜ್ಞಾನಿಕ ಹೆಸರು ಫೈಕಸ್ ರಿಲಿಜಿಯೋಸಾ. ಅರಳಿ ಮರ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣವಾದ ಮರ. ಅದಲ್ಲದೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಹಾಗೂ ವೈಜ್ಞಾನಿಕ ದೃಷ್ಟಿಕೋನದಲ್ಲಿಯೂ ಸಹ ಇದರ ಮಹತ್ವ ಅತ್ಯಂತ ವಿಶಿಷ್ಟವಾದದ್ದು. ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ಈ ಮರದಲ್ಲಿ ನೆಲೆಸಿದ್ದಾರೆ ಎಂಬ ಉಲ್ಲೇಖ ನಮ್ಮ ಹಿಂದೂ ಪುರಾಣಗಳಲ್ಲಿ ಸಿಕ್ಕಿವೆ. ಗೌತಮ ಬುದ್ಧರಿಗೆ ಜ್ಞಾನೋದಯವಾದದ್ದು ಹಾಗೂ ಮಹಾವೀರರು ತಪಸ್ಸನ್ನಾಚರಿಸಿದ್ದು ಕೂಡ ಅರಳಿ ಮರದ ಕೆಳಗೆ ಎಂಬುದು ನಮಗೆ ಗೊತ್ತೇ ಇದೆ. ಹೀಗಾಗಿ ಅರಳಿ ಮರ ಪೂಜಿಸಲ್ಪಡುತ್ತದೆ. ಅರಳಿ ಮರದ ವೈಜ್ಞಾನಿಕ ಪ್ರಯೋಜನಗಳು. ಕೇವಲ ಹಗಲಿನಲ್ಲದೆ ರಾತ್ರಿಯ ವೇಳೆಯಲ್ಲಿಯೂ ಆಮ್ಲಜನಕವನ್ನು ಬಿಡುಗಡೆ ಮಾಡುವುದು ಇದರ ವಿಶೇಷತೆ. ಅರಳಿ ಮರದ ಎಲೆಗಳು, ಬೇರು ಮತ್ತು ಹಣ್ಣುಗಳು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿವೆ. ಆಂಟಿ-ಡಯಾಬಿಟಿಕ್, ಆಂಟಿ-ಆಕ್ಸಿಡೆಂಟ್, ಆಂಟಿ-ಮೈಕ್ರೋಬಿಯಲ್, ಆಂಟಿ-ಇನ್ಫ್ಲಮೇಟರಿ ಗುಣಗಳನ್ನು ಸಹ ಹೊಂದಿದೆ. ವಾತಾವರಣದಲ್ಲಿನ ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ನಂತಹ ವಿಷಕಾರಿ ಅನಿಲಗಳನ್ನು ಹೀರಿಕೊಳ್ಳುವುದರ ಮೂಲಕ ಗಾಳಿಯ ಶುದ್ಧೀಕರಣಕ್ಕೆ ಇದು ಸಹಾಯಕ. ಅರಳಿ ಮರದ ನೆರಳಿನಲ್ಲಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಉಂಟಾಗಿ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಧ್ಯಾನಕ್ಕೆ ಇದು ಅನುಕೂಲವಾದ ಸ್ಥಳ. ಹಲವಾರು ಪಕ್ಷಿಗಳು, ಬಾವಲಿಗಳು, ಕೀಟಗಳಿಗೆ ಆಶ್ರಯ ಹಾಗೂ ಆಹಾರವನ್ನು ನೀಡಿರುವುದಲ್ಲದೆ ಪರಿಸರದ ಸಮತೋಲನ ಕಾಯ್ದುಕೊಳ್ಳಲು ಅರಳಿ ಮರ ಮುಖ್ಯ ಪಾತ್ರವಹಿಸುತ್ತದೆ. ಇದಿಷ್ಟು ಅರಳಿ ಮರದ ಬಗೆಗಿನ ಪ್ರಮುಖವಾದಂತಹ ಮಾಹಿತಿ. ಮಳೆ, ಗಾಳಿಯಿಂದಾಗಿ ನೆಲಕ್ಕೆ ಉದುರಿದ ಎಲೆಗಳನ್ನು ಕಸದಂತೆ ಬಿಸಾಡುವ ಬದಲು ಅವುಗಳಿಂದ ಅತ್ಯದ್ಭುತವಾದಂತಹ ಕಲಾಕೃತಿಗಳನ್ನು ತಯಾರಿಸುವ ಪ್ರಯತ್ನ. ವಿಡಿಯೋದಲ್ಲಿ ನೀಡಿದ ಮಾಹಿತಿ ಉಪಯುಕ್ತ ಎನಿಸಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.